ನಮಸ್ಕಾರ. ಇಂದು ಒಟ್ಟು 3 ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತೆ ಕೊನೆಯಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ. ಮೊದಲನೆಯ ಪ್ರಶ್ನೆ, ಮೋದಿಜಿ ದಿನಕ್ಕೆ 3 ತಾಸು ಮಾತ್ರ ನಿದ್ರೆ ಮಾಡ್ತಾರೆ, ದಿನಕ್ಕೆ 18 ತಾಸು ಕೆಲಸ ಮಾಡ್ತಾರೆ, ಅವರ ಆರೋಗ್ಯದ ಕಥೆ ಏನು ಅಂತ ಕೇಳಿದರು. ಬಹುಶಃ ಚುನಾವಣೆಯ ಟೈಮ್ ಆಗಿದ್ದರಿಂದ ಈ ಥರ ಪ್ರಶ್ನೆಗಳು ಬರ್ತಿವೆ ಅಂತ ಅನಿಸುತ್ತೆ. ನನಗೆ ಇಲ್ಲಿ ಕುಳಿತು ಅವರ ಆರೋಗ್ಯದ ಬಗ್ಗೆ ಹೇಳಲಿಕ್ಕೆ ಜ್ಯೋತಿಷ್ಯ ಗೊತ್ತಿಲ್ಲ. ಆದರೆ ನನ್ನ ಕಣ್ತರಿಸಿದಂಥ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಹೇಳಲೇಬೇಕು. ಅದು ನಿಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಎರಡನೇದು, ಮರ್ಮ ಚಿಕಿತ್ಸೆ ಅಂದರೆ ಏನು, ಅದನ್ನು ನಾನು ಮಾಡಿಸ್ಕೊಳ್ಬಹುದಾ ಅಂತ ಒಬ್ಬರು ಕೇಳಿದ್ದಾರೆ. ಅದಕ್ಕೆ ಉತ್ತರ ಹೇಳ್ತೇನೆ. ಮೂರನೆಯದು, ಖರ್ಜೂರಾದಿ ಮಂಥ ಅನ್ನುವಂಥ ತುಂಬ ಒಂದು ಒಳ್ಳೆಯ ಪೇಯ, ಎಸ್ಪೆಷಲಿ ಈ ಬೇಸಿಗೆಯಲ್ಲಿ ನಮಗೆ ಶಕ್ತಿಯನ್ನು ಕೊಡುವಂಥ ಒಂದು ಒಳ್ಳೆಯ ಟಾನಿಕ್ ಬಗ್ಗೆ ಹೇಳ್ತೇನೆ. ನೀವು ಅದನ್ನು ಮನೆಯಲ್ಲಿ ಮಾಡಿಕೊಂಡು ಕುಡಿಬಹುದು. ಮೊದಲನೇ ಪ್ರಶ್ನೆಗೆ ಉತ್ತರ ಅನ್ನೋದಕ್ಕಿಂತ ನಂದೊಂದು ಎಕ್ಸ್ಪೀರಿಯನ್ಸನ್ನು ಹೇಳಬೇಕು. ಸುಮಾರು ವರ್ಷಗಳ ಹಿಂದೆ ಬೆಂಗಳೂರಿನ ಒಬ್ಬರು ಅವರ ಯಜಮಾನರನ್ನು ನನಗೆ ತೋರಿಸ್ಲಿಕ್ಕೆ ಅಂತ ಕರ್ಕೊಂಡು ಬಂದರು. ತೋರಿಸ್ಲಿಕ್ಕೆ ಅನ್ನೋದಕ್ಕಿಂತ ಅವರಿಗೆ ನನ್ನಿಂದ ಬುದ್ಧಿ ಹೇಳಿಸಬೇಕು ಅಂತ. ಅವರು ಕಂಪ್ಲೇಂಟ್ ಏನಿತ್ತು ಅಂತಂದರೆ, ನಮ್ಮ ಯಜಮಾನರು ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ, ರಾತ್ರಿ ಲೇಟಾಗಿ ಮಲ್ಕೊಳ್ತಾರೆ, ಬೆಳಿಗ್ಗೆ ಬೇಗ ಹೇಳ್ತಾರೆ, ಇಡೀ ದಿನ ಕೆಲಸ ಅಂತ ಇರ್ತಾರೆ, ಹೀಗೆ ತುಂಬ ಕಂಪ್ಲೇಂಟ್ಸ್ ಇತ್ತು. ಆಗ ನಾನು ಸಹಜವಾಗಿ ಇವರು ಒಂಥರ ಅಶಿಸ್ತಿನ ಮನುಷ್ಯ ಇರಬೇಕು ಅಂತ ಅಂದ್ಕೊಂಡು ಅವರ ಮುಖ ನೋಡಿದರೆ, ಆ ಮುಖದಲ್ಲಿರುವಂಥ ತೇಜಸ್ಸನ್ನು ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಗಿತ್ತು. ಸಹಜವಾಗಿ ನನಗೆ ಇನ್ನೂ ಕುತೂಹಲ ಜಾಸ್ತಿ ಆಯಿತು. ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲನೇಷನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವ್ರು ಮಾಡ್ತಿರೋದು ಹೋಟೆಲ್ ಬಿಸ್ನೆಸ್, ಚಿಕ್ಕ ಹೋಟೆಲ್ ಇದೆ. ಬೆಳಗ್ಗೆ ತಿಂಡಿ ಕಸ್ಟಮರ್ಸ್ ಎಲ್ಲ ತಿಂದು ಆದ ನಂತರ ಅವರು ತಿಂಡಿ ಮಾಡ್ತಾರೆ. ಮಧ್ಯಾಹ್ನ ಊಟ ಉಳಿದವರೆಲ್ಲರೂ ಹೊಟ್ಟೆ ತುಂಬಿಸಿ ಅವರು ಊಟ ಮಾಡ್ತಾರೆ. ಎಲ್ಲ ಅವ್ರ ಹತ್ರ ಬಂದವರೆಲ್ಲ ಖುಷಿಯಾಗಿರಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಹೀಗೆ ಸಹಜವಾಗಿ ಇವರ ಲೈಫ್ ಸಿಸ್ಟಮ್ಯಾಟಿಕ್ ಆಗಿರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನಗೆ ಮನಸ್ಸಲ್ಲೇ ಅನ್ನಿಸ್ತಾ ಇತ್ತು, ಇವರು ಇಷ್ಟೊಂದು ದಿನಚರಿಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಆದರೆ ಇವರಿಗೆ ಅಂಥ ದೊಡ್ಡ ಕಾಯಿಲೆ ಕೇಳಿದರೆ ಏನೂ ಇಲ್ಲ, ಎಲ್ಲೋ ಸ್ವಲ್ಪ ಎಸಿಡಿಟಿ ಆಗುತ್ತೆ ಅನ್ನೋ ಥರ ಇದೆ, ಅದು ಅಪರೂಪಕ್ಕೊಮ್ಮೆ. ಆದರೆ ಆ ಮುಖದಲ್ಲಿರುವಂಥ ತೇಜಸ್ ಯಾಕೆ ಇಷ್ಟೊಂದು ಅಂತ ಆಮೇಲೆ ನನಗೆ ಯೋಚನೆ ಮಾಡ್ತಾ ಮಾಡ್ತಾ ಅರ್ಥ ಆಯಿತು. ಏನಂದರೆ, ಮೊದಲನೇದಾಗಿ ನಾನು ಉಳಿದವರಿಗೆ ಅನುಕೂಲ ಮಾಡಿಕೊಡಬೇಕು, ಸೇವೆ ಮಾಡಬೇಕು, ಅಥವಾ ನಾನು ಒಳ್ಳೆಯದನ್ನು ಮಾಡಬೇಕು ಅನ್ನುವ ಭಾವನೆ. ಎರಡನೇದಾಗಿ ಸದಾ ಪ್ರೆಸೆಂಟಲ್ಲಿ ಇರುವಂಥ ಮನಸ್ಥಿತಿ, ಅಂದರೆ ನಿನ್ನೆದು ನಾಳೆದು ಯೋಚನೆ ಮಾಡದೇನೆ ಪ್ರತಿ ಕ್ಷಣ ಖುಷಿಯಿಂದ ವರ್ತಮಾನದಲ್ಲೇ ಬದುಕೋದನ್ನು ಅವರು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಅವರ ಪ್ರಕೃತಿ ಅದು. ನನಗೆ ಆಮೇಲೆ ಅರ್ಥ ಆಗ್ತಾ ಹೋಯಿತು. ಏನಂದರೆ, ಅವರ ಮನಸ್ಸು ತುಂಬ ಒಳ್ಳೆಯದಿದೆ. ಹಣ ಮಾಡಬೇಕು ಅಂತ ಕೆಲಸ ಮಾಡಲ್ಲ, ಕೆಲಸದಿಂದ ಬಂದಿರೋ ಹಣ ಎಷ್ಟು ಬರುತ್ತೋ ಅಷ್ಟು ಬರಲಿ ಅನ್ನೋ ಥರ ಇದೆ. ಮೋಸ ಮಾಡೋದಿಲ್ಲ. ತನ್ನ ಹತ್ತಿರ ಬಂದಿರುವಂಥವರಿಗೆ ಏನನ್ನು ಊಟಕ್ಕೆ ಕೊಡ್ತಾರೋ ಸ್ವತಃ ಅದನ್ನೇ ಅವರು ಊಟ ಮಾಡ್ತಾರೆ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಅವರ ಮನಸ್ಸು ತುಂಬ ಚೆನ್ನಾಗಿದೆ. ಹಾಗಾಗಿ ಎಷ್ಟೋ ಬಾರಿ ನಾವು ಹೇಳಿದ ರೂಲ್ಸನ್ನು ಫಾಲೋ ಮಾಡದೇ ಇರೋರು ಕೂಡ ಆರೋಗ್ಯವಾಗಿರ್ತಾರೆ, ಯಾಕೆಂದರೆ ಮನಸ್ಸು ಚೆನ್ನಾಗಿರುತ್ತೆ. ಆದರೆ ನಾವು ಹೇಳಿರುವಂಥ ರೂಲ್ಸನ್ನು ಎಲ್ಲ ಫಾಲೋ ಮಾಡ್ತೇನೆ ಅಂತ ಹೇಳಿದರೂ ಕೂಡ ನನಗೆ ಸಮಸ್ಯೆಗಳು ಯಾಕೆ ಅಂತ ಕೇಳಿದರೆ, ಬಹಳಷ್ಟು ಬಾರಿ ಮನಸ್ಸು ಚೆನ್ನಾಗಿರೋದಿಲ್ಲ. ಅಂದರೆ ಅದರ ಅರ್ಥ ಮೋಸ ಮಾಡ್ತಾರೆ ಅಂತಲ್ಲ, ಯಾವಾಗ ನೋಡಿದರೂ ಒಂಥರ ಇರಿಟೇಷನ್ನಲ್ಲಿ, ಅಥವಾ ನಾಳೆ ಏನಾಗುತ್ತೋ ಅನ್ನೋದರಲ್ಲಿ, ಅಥವಾ ನಿನ್ನೆ ಹೀಗಾಯಿತು ಅನ್ನೋದರಲ್ಲಿ ನಾವು ಬದುಕ್ತಾ ಇರ್ತೇವೆ ಅಂತ. ಆಗ ನಾನು ಅವ್ರಿಗೆ ಹೇಳಿದೆ, ಏನಂದರೆ ನನ್ನಿಂದ ಅವರು ಬುದ್ಧಿ ಹೇಳಿಸ್ಕೊಳ್ಳೋದಲ್ಲ, ಅವರಿಂದ ನಾನು ಬುದ್ಧಿ ಕಲಿಬೇಕಾಗಿದೆ ಅಂತ. ಅದರ ನಂತರ ಕೂಡ ನಾನು ತುಂಬ ಆ ಥರದ ಎಕ್ಸಾಂಪಲ್ಸ್ ನೋಡಿದ್ದೇನೆ. ಹೀಗೆ ನೋಡಿದರೆ ಅವರ ಆರೋಗ್ಯ ತುಂಬ ಹಾಳಾಗಬೇಕಿತ್ತು, ಆದರೆ ಹಾಗಾಗೋದಿಲ್ಲ. ಯಾಕೆ ಅಂದರೆ ಅವರು ಯಾವಾಗಲೂ ಪ್ರೆಸೆಂಟಲ್ಲಿ ಇರ್ತಾರೆ, ಕೂಲಾಗಿರ್ತಾರೆ. ದೇಹದಲ್ಲಿ ದೋಷಗಳ ಏರುಪೇರು ಸುಲಭಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಆಯುರ್ವೇದ ಓದುವಾಗ ಮೊದಲನೇ ವರ್ಷದಲ್ಲಿ ಮನಸ್ಸಿನ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದನ್ನು ಪಾಠ ಮಾಡುವಾಗ ನನ್ನ ಗುರುಗಳು ಹೇಳ್ತಿದ್ರು, ಮನಸ್ಸು ಚೆನ್ನಾಗಿದ್ದರೆ ನೀರು ಕುಡಿದ್ರೂ ಅದು ತುಪ್ಪ ಆಗತ್ತೆ, ಅಂದರೆ ಅಷ್ಟು ನ್ಯೂಟ್ರಿಷನ್ ಅವನಿಗೆ ಸಿಗತ್ತೆ. ಮನಸ್ಸು ಚೆನ್ನಾಗಿಲ್ಲ ಅಂದರೆ ತುಪ್ಪ ಕುಡಿದ್ರೂ ಅದು ನೀರಾಗಿ ಹೋಗುತ್ತೆ ಅಂತ. ಎರಡನೇ ಪ್ರಶ್ನೆ, ಮರ್ಮ ಚಿಕಿತ್ಸೆಯನ್ನು ನಾನು ತೆಗೆದುಕೊಳ್ಬಹುದಾ, ಅದರ ಬಗ್ಗೆ ಹೇಳಿ ಅಂತ ಕೇಳಿದರು. ಆಯುರ್ವೇದದಲ್ಲಿ ಮರ್ಮ ಚಿಕಿತ್ಸೆ ಅಂತ ಖಂಡಿತ ಇಲ್ಲ. ಸುಶ್ರುತ ಸಂಹಿತೆಯಲ್ಲಿ ಮರ್ಮ ಶಾರೀರ ಅಂತಲೇ ಒಂದು ಅಧ್ಯಾಯ ಇದೆ. ಅದರಲ್ಲಿ 107 ಮರ್ಮಗಳ ಬಗ್ಗೆ ಹೇಳ್ತಾರೆ. ಕೆಲವು ಮರ್ಮಗಳಿಗೆ ಹೊಡೆತ ಬಿದ್ದಾಗ ಅವನು ಕೂಡಲೇ ಸಾಯ್ತಾನೆ, ಕೆಲವು ಮರ್ಮಗಳಿಗೆ ಹೊಡೆತ ಬಿದ್ದಾಗ ನಿಧಾನವಾಗಿ ಸಾಯ್ತಾನೆ, ಕೆಲವು ಮರ್ಮಗಳಲ್ಲಿರುವಂಥ ಫಾರಿನ್ ಬಾಡಿಯನ್ನು ತೆಗಿಬಾರ್ದು, ಆಗ ಸಾವು ಸಂಭವಿಸುತ್ತೆ, ಕೆಲವು ಮರ್ಮಗಳಿಗೆ ಹೊಡೆತ ಬಿದ್ದಾಗ ನೋವು ಜಾಸ್ತಿ ಆಗುತ್ತೆ, ಕೆಲವು ಮರ್ಮಗಳಿಗೆ ಹೊಡೆತ ಬಿದ್ದಾಗ ಅವನು ಅಂಗವಿಕಲನಾಗ್ತಾನೆ ಅನ್ನುವ ಎಕ್ಸ್ಪ್ಲನೇಷನ್ ಎಲ್ಲ ಇದೆ. ಈ ಎಕ್ಸ್ಪ್ಲನೇಷನ್ ಯಾಕೆ ಕೊಟ್ಟಿದ್ದಾರೆ ಅವರು ಅಂತಂದರೆ, ಆ ಸುಶ್ರುತ ಸಂಹಿತೆಯಲ್ಲಿ ಮುಖ್ಯವಾಗಿ ಈ ಸರ್ಜರಿಗೆ ಸಂಬಂಧಪಟ್ಟ ವಿಷಯಗಳೇ ಹೆಚ್ಚೆಚ್ಚಾಗಿ ಇವೆ. ಅದಕ್ಕೆ ಸುಶ್ರುತ ಆ ಮರ್ಮಗಳನ್ನು ಎಕ್ಸ್ಪ್ಲೇನ್ ಮಾಡಿರೋದು. ನೀವು ಸರ್ಜರಿ ಮಾಡುವಾಗ ಅಥವಾ ಪೇಷಂಟನ್ನು ಹ್ಯಾಂಡಲ್ ಮಾಡುವಾಗ ಯಾವುದೇ ಕಾರಣಕ್ಕೂ ಇಂಥ ಮೇಜರ್ ಅಥವಾ ತುಂಬ ಇಂಪಾರ್ಟೆಂಟ್ ಸ್ಪಾಟ್ಸಿಗೆ ಏನೂ ಮಾಡಬೇಡಿ, ಈ ಪಾಯಿಂಟ್ಸಲ್ಲಿ ತೊಂದರೆ ಕೊಡಬೇಡಿ ಅಂತ. ಆದರೆ ಎಷ್ಟೋ ಬಾರಿ ಈ ಮರ್ಮಗಳಿಗೆ ನಾವು ಪ್ರೆಷರ್ ಕೊಟ್ಟು ಸಮಸ್ಯೆಯನ್ನು ನಿವಾರಣೆ ಮಾಡ್ತೇವೆ, ಅಥವಾ ಮರ್ಮಗಳ ಮೇಲೆ ಮಸಾಜ್ ಮಾಡಿ ಕಾಯಿಲೆಯನ್ನು ಗುಣ ಮಾಡ್ತೇವೆ ಅಂತ ಹೇಳ್ತಾರೆ. ಅದು ನಾನು ಅದನ್ನು ಸಂಪೂರ್ಣವಾಗಿ ತಪ್ಪು ಅಂತ ಹೇಳಲ್ಲ, ಆದರೆ ಅದನ್ನು ಮರ್ಮ ಚಿಕಿತ್ಸೆ ಅಂತ ಕರೆಯೋ ಬದಲು
ಆ್ಯಕ್ಯುಪ್ರೆಷರ್, ಆ್ಯಕ್ಯುಪಂಕ್ಚರ್ ಹೀಗೆ ಹೇಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ಆಯುರ್ವೇದದಲ್ಲಿ ಎಲ್ಲಿಯೂ ಮರ್ಮಗಳ ಮೇಲೆ ಪ್ರೆಷರ್ ಹಾಕಿ ನೀವು ರೋಗವನ್ನು ಗುಣ ಮಾಡ್ತೇವೆ ಅಂತ ಇಲ್ಲ. ಹಾಗಾಗಿ ಮರ್ಮ ಚಿಕಿತ್ಸೆ ಅಂತ ಹೋಗಲೇಬೇಕು ಅಂತಿಲ್ಲ. ನೀವು ಆ್ಯಕ್ಯುಪ್ರೆಷರ್ ಅಥವಾ ಆ್ಯಕ್ಯುಪಂಕ್ಚರ್ ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೋದು. ಮೂರನೇದಾಗಿ ಖರ್ಜೂರಾದಿ ಮಂಥದ ಬಗ್ಗೆ ಹೇಳ್ತೇನೆ ಅಂತ ಹೇಳಿದ್ದೆ. ತುಂಬ ಒಳ್ಳೆಯ ಪಾನೀಯ ಇದು. ಅದರಲ್ಲೂ ಬೇಸಿಗೆಯಲ್ಲಿ ತುಂಬ ಅದ್ಭುತವಾಗಿ ನಮಗೆ ಪ್ರಯೋಜನವನ್ನು ಕೊಡುತ್ತೆ. ಆದರೆ ಈ ಪ್ರಶ್ನೆಯನ್ನು ಕೇಳಿದ್ದು ಯಾರು ಅಂತಂದರೆ, ನನ್ನ ಹತ್ರ ಒಬ್ಬರು ಪೇಷಂಟ್ ಬಂದಾಗ ಅವರು ಮನೆಯ ಮಂದಿಗೆಲ್ಲ ಇವರಿಗೆ ನಾನು ಯಾವ ಜ್ಯೂಸ್ ಮಾಡಿಕೊಡ್ಲಿ, ಇವರಿಗೆ ಯಾವ, ನನ್ನ ಮಗನಿಗೆ ಯಾವ ಜ್ಯೂಸ್ ಮಾಡಿಕೊಡ್ಲಿ, ಮಗಳಿಗೆ ಯಾವ ಜ್ಯೂಸ್ ಮಾಡಿಕೊಡ್ಲಿ, ಇವರ ಪ್ರಕೃತಿಗೆ ಯಾವ್ದು ಜ್ಯೂಸ್ ಸರಿಯಾಗುತ್ತೆ, ಇದೆಲ್ಲ ಅವ್ರಿಗೆ ಯಾಕೋ ಮನೆ ಮಂದಿಗೆಲ್ಲ ಜ್ಯೂಸ್ ಮಾಡಿ ಕೊಡಬೇಕು ಅಂತ ಆಸೆ ಅಂತ ಅನಿಸ್ತು ನನಗೆ. ಆಮೇಲೆ ಅವರು ತಮ್ಮ ಯಜಮಾನರ ಬಗ್ಗೆ ಹೇಳಿದರು. ಅವರು ತುಂಬ ಡ್ರಿಂಕ್ಸ್ ಮಾಡ್ತಾರೆ, ಆ ಡ್ರಿಂಕ್ಸ್ ಬಿಡಿಸ್ಲಿಕ್ಕಾಗಲ್ಲ ಅನ್ನೋದು ನನಗೆ ಅರ್ಥ ಆಗಿಬಿಟ್ಟಿದೆ. ನಾನು ಅದನ್ನ ಬಗ್ಗೆ ಪ್ರಯತ್ನ ಮಾಡೋದೇ ಇಲ್ಲ. ನನ್ನ ಆಸೆ ಏನಂದರೆ ಆ ಡ್ರಿಂಕ್ಸಿನ ಎಫೆಕ್ಟನ್ನು ಕಡಿಮೆ ಮಾಡಲಿಕ್ಕೆ ಒಂದೇನಾದರೂ ಜ್ಯೂಸ್ ಮಾಡಿಕೊಡ್ಲಿಕ್ಕೆ ಅನುಕೂಲ ಆದರೆ ಅದನ್ನು ಮಾಡಿಕೊಡ್ತೇನೆ ಅಂತ. ನಾನು ಆಗ ಹೇಳಿದೆ, ಕೇವಲ ನಿಮ್ಮ ಮನೆಯವರಿಗೆ ಅಂದೇ ಅಲ್ಲ, ಇಡೀ ಫ್ಯಾಮಿಲಿ ಈ ಬೇಸಿಗೆಯಲ್ಲಿ ಈ ಜ್ಯೂಸನ್ನು ಮಾಡ್ಕೊಂಡು ಕುಡೀರಿ. ಇದರಿಂದ ಎಲ್ಲರಿಗೂ ಶಕ್ತಿ ಬರುತ್ತೆ. ನಿಮ್ಮ ಅತ್ತೆ ಮಾವನಿಗೆ ಶಕ್ತಿ ಬಂತು, ನಿಮ್ಮ ಮಗಳಿಗೆ ಅವರಿಗೆ ನ್ಯೂಟ್ರಿಷನ್, ಅವರ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ. ನಿಮಗೆ ಈ ಬೇಸಿಗೆಯಲ್ಲಿ ಆಗುವ ಸುಸ್ತು ಅಥವಾ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಬಾಯಿ ರುಚಿಯನ್ನು ಇಂಪ್ರೂವ್ ಮಾಡುತ್ತೆ. ಸೊ ಇಡೀ ಫ್ಯಾಮಿಲಿಗೆ ಇದು ಅನುಕೂಲ ಆಗುತ್ತೆ. ನಿಮ್ಮ ಯಜಮಾನರಿಗಂತೂ ಇದು ಹೇಳಿ ಮಾಡಿಸಿದ್ದು ಅಂತ. ಇದನ್ನು ಹೇಗೆ ತಯಾರು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ಒಂದು 4-5 ಜನ ಇದ್ದೀರಿ ಅಂತಾದರೆ ಒಂದು 7-8 ಖರ್ಜೂರ, ಒಳ್ಳೆ ಕ್ವಾಲಿಟಿಯ ಮೆತ್ತಗಿನ ಖರ್ಜೂರ, ಆ ಖರ್ಜೂರದ ಬೀಜ ತೆಗೆದು ನೀರಿನಲ್ಲಿ ನೆನೆಸಬೇಕು. ಅದರ ಜೊತೆಗೆ ಒಂದು 20-25-30 ಒಣ ದ್ರಾಕ್ಷಿ, 5-6 ನೆಲ್ಲಿಕಾಯಿ, ಸ್ವಲ್ಪ ಹುಣಸೆಹಣ್ಣು, ಇವೆಲ್ಲವನ್ನು ರಾತ್ರಿ ನೆನೆಸಿಡಬೇಕು ಅಥವಾ ಒಂದು 5-6 ತಾಸು ಮೊದಲು ನೆನೆಸಬೇಕು. ಆಮೇಲೆ ಆ ನೆನೆಸಿದ ನೀರಿನ ಜೊತೆಗೆ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಈ ರುಬ್ಬಿದ ಜ್ಯೂಸ್ ಇದೆಯಲ್ಲ, ಇದಕ್ಕೆ ದಾಳಿಂಬೆ ಬೀಜವನ್ನು ಒಂದು ಇಡೀ ಫ್ಯಾಮಿಲಿಗೆ ಅಂದರೆ ಒಂದು ದೊಡ್ಡ ಒಂದು ದಾಳಿಂಬೆಯನ್ನೇ ಹಾಕಬಹುದು. ಆ ದಾಳಿಂಬೆಯ ಜ್ಯೂಸ್ ಮಾಡ್ಕೋಬೇಕು, ಅದನ್ನು ಸೋಸ್ಕೊಳ್ಬೇಕು. ಸೋಸಿದ ಸಿಕ್ಕಿದಾಗ ರಸ ಇದೆಯಲ್ಲ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಹೊದ್ದಲು ಅಂತ ಹೇಳ್ತೇವೆ ಅಥವಾ ಪಫ್ಡ್ ರೈಸ್ ಅಂತ ಹೇಳ್ತೀವಲ್ಲ, ಗಣೇಶ ಚತುರ್ಥಿಯ ಸಮಯದಲ್ಲಿ ಇದರ ಪಂಚಕಜ್ಜಾಯ ಎಲ್ಲ ಮಾಡ್ತಾರೆ ನಮ್ಮ ಊರುಗಳಲ್ಲಿ. ಇಂಗ್ಲೀಷ್ನಲ್ಲಿ ಪಫ್ಡ್ ರೈಸ್ ಅಂತ ಹೇಳ್ತಾರೆ, ಸಂಸ್ಕೃತದಲ್ಲಿ ಲಾಜಾ ಅಂತ ಹೇಳ್ತಾರೆ. ಇದನ್ನು ಈ ಜ್ಯೂಸಿನ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ರುಬ್ಬಿಕೊಳ್ಬೇಕು. ಆ ಪೇಸ್ಟನ್ನು ಅದು ರುಬ್ಬಿದಾಗ ಸಿಕ್ಕುವಂಥ ಪೇಸ್ಟನ್ನು ಇದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನಿಮಗೆ ಸಾಫ್ಟಾಗಿ ಚಮಚದಲ್ಲಿ ತಿನ್ನಬೇಕು ಅಂತ ಅನಿಸಿದರೆ ಸ್ವಲ್ಪ ಹೆಚ್ಚು ಹಾಕಿಕೊಳ್ಬೋದು. ಸೊ ಈ ಥರ ಸಿಕ್ಕಂಥ ಪೇಸ್ಟ್ ಅಥವಾ ಜ್ಯೂಸನಿಗೆ ನಿಮಗೆ ರುಚಿಗೆ ಬೇಕಾದಷ್ಟು ಜೋನಿ ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಸೇವನೆ ಮಾಡ್ಬೋದು. ತುಂಬ ಉಷ್ಣ ಆಗುತ್ತೆ ಅನ್ನುವಂಥವ್ರು ಇದಕ್ಕೆ ಒಂದು ಸ್ವಲ್ಪ ಗುಲ್ಕನ್ನನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಒಟ್ಟಲ್ಲಿ ಆ ಗುಲ್ಕನ್ ಬಿಟ್ಟು ಉಳಿದ ಪಾರ್ಟ್ ಇದೆ, ಇದಕ್ಕೆ ಖರ್ಜೂರಾದಿ ಮಂಥ ಅಂತ ಹೇಳ್ತಾರೆ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ನಮಗೆ ಹಸಿವೆ ಆಯಿತು, ಸಂಕಟ ಆಗ್ತಿದೆ ಅಂತ ಅನ್ನೋ ಸಂದರ್ಭದಲ್ಲಿ ಅಥವಾ ಹೊಟ್ಟೆಯಲ್ಲಿ ಉರಿಯಾಗಿದೆ ಅನ್ನುವಂಥ ಟೈಮಲ್ಲಿ, ಒಟ್ಟಿನಲ್ಲಿ ಇಡೀ ದಿನ ಯಾವಾಗ ಬೇಕಾದರೂ ವಿಶೇಷವಾಗಿ ಹೊಟ್ಟೆ ಖಾಲಿ ಇರುವಾಗ ಸೇವನೆ ಮಾಡಬೇಕು. ಯಾಕೆಂದರೆ ಇದು ತುಂಬ ನ್ಯೂಟ್ರಿಷಿಯಸ್ ಮತ್ತು ಇದರಲ್ಲಿ ಯೂಸ್ ಮಾಡಿರುವಂಥದ್ದೆಲ್ಲ ಸ್ವಲ್ಪ ಈ ಡೈಜೆಷನ್ಗೆ ಸ್ವಲ್ಪ ಹೆವಿ ಗುಣ ಇರುವಂಥದ್ರಿಂದ ಇವುಗಳನ್ನು ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದು ಒಳ್ಳೆಯದು. ನೀವು ಒಂದು ಸಲ ಮಾಡಿ ನೋಡಿ, ರುಚಿ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ಈಗ ಒಂದು ಕಥೆ. ನೀವು ಪಾಣಿನಿ ಅನ್ನೋ ಹೆಸರು ಕೇಳಿರ್ಬೋದು, ಕೇಳಿಲ್ಲ ಅಂದರೆ ಇವತ್ತು ಪಾಣಿನಿ ಮಹರ್ಷಿಯ ಬಗ್ಗೆ ತಿಳ್ಕೊಳ್ಬೇಕು. ಪಾಣಿ ಅನ್ನೋ ಒಬ್ಬ ಋಷಿ ಅಂತ ಅಂದ್ಕೊಳ್ಳಿ ಅಥವಾ ಒಬ್ಬ ದೊಡ್ಡ ವಿದ್ವಾಂಸ ಅಂತ ಅಂದ್ಕೊಳ್ಳಿ. ಆ ಪಾಣಿ ಅನ್ನೋ ಆ ವಿದ್ವಾಂಸನಿಗೆ ಮಗ ಹುಟ್ಟಿದ, ಮಗನಿಗೆ ಪಾಣಿನಿ ಅಂತ ನಾಮಕರಣ ಮಾಡಿದರು. ಪಾಣಿನಿ ದೊಡ್ಡವನಾಗ್ತಾ ಹೋದ ಹಾಗೆ ಇನ್ನೇನು ಅವನನ್ನು ಗುರುಕುಲಕ್ಕೆ ಕಳಿಸಬೇಕು ಅನ್ನೋ ಆ ಪ್ಲ್ಯಾನಲ್ಲಿದ್ದಾಗ ಆ ಪಾಣಿಯ ಮನೆಗೆ ಒಬ್ಬ ಪಾಣಿಯ ಫ್ರೆಂಡ್, ದೊಡ್ಡ ವಿದ್ವಾಂಸ, ದೊಡ್ಡ ಜ್ಯೋತಿಷಿ ಮನೆಗೆ ಬಂದರಂತೆ. ಬಂದಾಗ ಪಾಣಿನಿಯ ಜೊತೆಗೆ ಆಟ ಆಡ್ತಾ ಮಾತಾಡ್ತಾ ಪಾಣಿನಿಯ ಬಲಗೈಯನ್ನು ಹಿಡಿದು ನೋಡಿದ್ರಂತೆ. ನೋಡಿದಾಗ ಜ್ಯೋತಿಷದ ಲೆಕ್ಕಾಚಾರ ಹಾಕ್ತಾ ಹೋದರು. ಅವರು ಮುಖ ಸಣ್ಣದಾಗ್ತಾ ಬಂತು. ತುಂಬ ಇಷ್ಟೊತ್ತು ಖುಷಿಯಾಗಿದ್ದವರು ತುಂಬ ಬೇಜಾರಿನ ಮುಖದಲ್ಲಿ ಕುಳಿತುಕೊಂಡ್ರು. ಆಗ ಸಹಜವಾಗಿ ಪಾಣಿನಿಗೆ ಯೋಚನೆ ಆಯಿತು, ನನ್ನ ಮಗನ ಭವಿಷ್ಯದಲ್ಲಿ ಏನೋ ಸಮಸ್ಯೆ ಇದೆಯಾ ಅಂತ ಸಹಜವಾಗಿ ಕೇಳಿದರು. ಆಗ ಅವರು ವಿದ್ವಾಂಸರು ಹೇಳಿದ್ರಂತೆ, ಇವನಿಗೆ ವಿದ್ಯಾರೇಖೆಯೇ ಇಲ್ಲ ಅಂತ. ಆಗ ಪಾಣಿಗೆ ತುಂಬ ಶಾಕ್ ಆಯಿತು. ಸಾಧ್ಯವೇ ಇಲ್ಲ, ನನ್ನ ಮಗನಿಗೆ ವಿದ್ಯಾರೇಖೆ ಇಲ್ಲ ಅಂದರೆ ಹೇಗೆ ಸಾಧ್ಯ ಅಂತ ಮತ್ತೆ ನೋಡು ಅಂತ ಕೇಳಿದ್ರಂತೆ. ಇಲ್ಲ, ನಾನು ಎಷ್ಟು ಸಾರಿ ನೋಡಿದರೂ ಅಷ್ಟೇ ಇವನಿಗೆ ವಿದ್ಯಾರೇಖೆ ಇಲ್ಲ, ಇವನು ಅವಿದ್ಯಾವಂತನಾಗಿಯೇ ಜೀವನ ಪರ್ಯಂತ ಇರ್ತಾನೆ ಅಂತ. ಆಗ ಇವನಿಗೆ ತುಂಬ ದುಃಖ ಆಯಿತು, ಅಳುವೆ ಬಂದೋಯ್ತು ಪಾಣಿಗೆ.
ಆ ಥರ ಅಳು ಬಂದಾಗ ಅವನು ದುಃಖವನ್ನು ಹೇಳ್ಕೊಂಡಂತೆ, ನಾನು ಇವನು ಕೂಡ ದೊಡ್ಡ ವಿದ್ವಾಂಸನಾಗ್ಬೋದು ಅಂತ ಅಂದ್ಕೊಂಡಿದ್ದೆ, ನನ್ನ ಮಗ ಅನ್ನುವ ಆ ಒಂದು ಕೀರ್ತಿ ನನಗೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೆ ಅಂತೆಲ್ಲ ಬಡಬಡಾಯಿಸ್ತಾರಲ್ಲ, ಆ ಥರ ಬಡಬಡಾಯಿಸಿದ ಅನ್ನೋ ಥರ. ಇದನ್ನು ನೋಡ್ತಾ ಇದ್ದಂತಹ ಪಾಣಿನಿ ಆ ಜ್ಯೋತಿಷಿ ಹತ್ರ ಕೇಳಿದಂತೆ, ವಿದ್ಯಾರೇಖೆ ಎಲ್ಲಿರುತ್ತೆ, ಎಷ್ಟು ಉದ್ದ ಇರಬೇಕು, ಹೇಗಿರಬೇಕು ಅದೆಲ್ಲ ಕೇಳ್ಕೊಂಡಂತೆ. ಹಾಗೆ ಕೇಳಿದ ನಂತರ ಅದನ್ನೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಜ್ಯೋತಿಷಿ. ಪಾಣಿನಿ ಸ್ವಲ್ಪ ಹೊರಗಡೆ ಹೋದಂತೆ. ಹೊರಗಡೆ ಹೋದಂಥ ಪಾಣಿನಿ ಒಳಗಡೆ ಬಂದು, ನಾನು ವಿದ್ಯಾವಂತನಾಗ್ತೇನೆ, ನನ್ನ ತಂದೆಗೆ ಒಳ್ಳೆಯ ಹೆಸರನ್ನು ತರ್ತೇನೆ ಅಂತೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಆಗ ಹೇಗೆ ಅಂತ ಇವರೆಲ್ಲ ಕೇಳಲಿಕ್ಕೆ ಶುರು ಮಾಡಿದ್ರು. ಆಗ ಅವನು ಕೈ ತೋರಿಸಿದಂತೆ. ಕೈ ನೋಡಿ ಇವರಿಗೆಲ್ಲ ಆಶ್ಚರ್ಯ ಆಯಿತು. ಚೂಪಾದ ಕಲ್ಲಿನಿಂದ ಅವನು ಕೈಯೆಲ್ಲ ವಿದ್ಯಾರೇಖೆ ಇರುತ್ತೆ ಅಂತ ಹೇಳಿದ ಜಾಗದಲ್ಲಿ ಅದನ್ನು ಕರ್ಕೊಂಡಿದ್ದ ಅಂತ. ಮುಂದೆ ಆ ಪಾಣಿನಿಯೇ ಸಂಸ್ಕೃತಕ್ಕೆ ಒಂದು ವ್ಯಾಕರಣವನ್ನು ಕೊಟ್ಟ, ಅಷ್ಟಾಧ್ಯಾಯಿ ಅಂತ ಒಂದು ಗ್ರಂಥವನ್ನು ಬರೆದ, ಮಾಹೇಶ್ವರ ಸೂತ್ರ ಅಂತ ಒಂದು ಇಡೀ ಸಂಸ್ಕೃತ ವ್ಯಾಕರಣಕ್ಕೆ ಮೂಲವಾಗಿರುವಂಥ ಒಂದು ಸೂತ್ರವನ್ನು ಕೂಡ ಕೊಟ್ಟ ಅಂತೆಲ್ಲ ಇತಿಹಾಸ ಹೇಳುತ್ತೆ. ಇಲ್ಲಿ ಇದ್ಯಾಕೆ ಅಂತಂದರೆ, ಆಯುರ್ವೇದದ ಅಷ್ಟಾಂಗ ಹೃದಯ ಸಂಹಿತೆಯಲ್ಲಿ ಒಂದು ಮಾತು ಬರುತ್ತೆ. ಏನಂದರೆ, ಬಲವಾನ್ ಪುರುಷಾಕಾರೋ ದೈವಮಪಿ ಅತಿವರ್ತತೆ ಅಂತ. ಅಂದರೆ ಅತ್ಯಂತ ಬಲದಿಂದ, ಅಂದರೆ ಅಷ್ಟು ನಿಷ್ಠೆಯಿಂದ ಅಥವಾ ಅಷ್ಟು ಇಚ್ಛಾಶಕ್ತಿ ಕ್ರಿಯಾಶಕ್ತಿಗಳ ಮೂಲಕ ಮನುಷ್ಯ ಮಾಡಿದಂಥ ಕೆಲಸ ದೈವವನ್ನೂ ಕೂಡ ಮೀರುತ್ತೆ. ಅಂದರೆ ನಮ್ಮ ಹಣೆಬರವನ್ನು ನಾವು ಬದಲಾಯಿಸ್ಕೊಳ್ಬೋದು ಅನ್ನುವ ಮೀನಿಂಗಲ್ಲಿ ಅದನ್ನು ಹೇಳಿದ್ದಾರೆ. ಒಬ್ಬ ಋಷಿ ಆ ಥರ ಹೇಳ್ತಾನೆ ಅಂತಂದರೆ ಅದು ಸತ್ಯ ಅಂತ ಅರ್ಥ. ಹಾಗಾಗಿ ನಾವು ಎಲ್ಲ ಮುಗೀತು ಅಥವಾ ನನ್ನ ಆರೋಗ್ಯ ತುಂಬ ಹಾಳಾಗಿ ಹೋಗಿದೆ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯ ನೆಗೆಟಿವ್ ಥಾಟ್ಸನ್ನು ಬದಲು ಈಗ ನಾನು ಏನು ಮಾಡಬೇಕು, ಈಗ ನಾನು ಏನು ಮಾಡಿದ್ರೆ ನನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು, ಈಗ ಆಗಿದ್ದಾಗಿದೆ, ಇಷ್ಟು ದಿವಸ ನಾನು ಸ್ಮೋಕ್ ಮಾಡ್ತಿದ್ದೆ, ಡ್ರಿಂಕ್ಸ್ ಮಾಡ್ತಿದ್ದೆ, ಹೇಗೋ ಬದುಕಿದ್ದೆ, ಇಷ್ಟು ದಿವಸ ನನ್ನ ಮನಸ್ಸು ಸರಿ ಇರಲಿಲ್ಲ, ಅದೆಲ್ಲ ಏನೇ ಇದ್ದರೂ ಇನ್ನು ಮುಂದೆ ನಾನು ಚೆನ್ನಾಗಿ ಬದುಕಬೇಕು ಅಂತಾದರೆ ನಾನು ಇವತ್ತು ಏನು ಮಾಡಬೇಕು, ಇದಿಷ್ಟರ ಬಗ್ಗೆ ಯೋಚನೆ ಮಾಡಿದರೆ ನಾವು ಯಾವುದರಾದರೂ ಪರಿಣಾಮ ಏನಾಗುತ್ತೋ ಬಿಡುತ್ತೋ ಅನ್ನೋದು ನಮಗೆ ಬೇಡ. ಆದರೆ ಮುಂದೊಂದು ದಿನ ನಾನು ನನ್ನ ಕರ್ತವ್ಯ ಮಾಡಲಿಲ್ಲ ಅನ್ನುವ ಭಾವನೆ ನಮಗೆ ಬರಬಾರ್ದು ಅನ್ನೋದೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ. ನಮಗೆಲ್ಲರಿಗೂ ಆದಿದೇವ ಧನ್ವಂತರಿ ಆರೋಗ್ಯವನ್ನು ಕೊಡಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.